ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಪ್ರಥಮ ಹಂತದ ಸಮಗ್ರ ಜೀರ್ಣೋದ್ಧಾರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ನವದುರ್ಗಾ ಲೇಖನ ಯಜ್ಞ ನಡೆಯುತ್ತಿದ್ದು, ಈ ಯಜ್ಞವು ನಾವು ಅಮ್ಮನ ಹೆಸರನ್ನ ಪುಸ್ತಕದಲ್ಲಿ ಬರೆದರೆ ನಮ್ಮ ಹೆಸರು ಅಮ್ಮನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂಬ ಪರಿಕಲ್ಪನೆಯನ್ನ ಒಳಗೊಂಡಿದೆ. ಆ ಮೂಲಕ ಈ ಯಜ್ಞ ಸಾವಿರಾರು ಜನ ಭಕ್ತರ ಸಹಯೋಗದಲ್ಲಿ ಯಶಸ್ವಿಯಾಗಿದೆ. ಈ ಬ್ರಹ್ಮಕಲಶೋತ್ಸವ ಸಂದರ್ಭಕ್ಕೆ ಪೂರಕವಾಗಿ ಅಮ್ಮನ ಬಹಳ ದೊಡ್ಡ ಒಂದು ಪ್ರೇರಣೆ ನವದುರ್ಗಾ ಲೇಖನ ಯಜ್ಞ. ಭಕ್ತರೆಲ್ಲ, ಪ್ರಪಂಚಾದ್ಯಂತ ಇರುವ ಭಕ್ತರು ನವದುರ್ಗೆಯರ ಹೆಸರನ್ನು ಬರೆಯುವ ಮೂಲಕ ಅಮ್ಮನ ಸನ್ನಿಧಿಗೆ ಒಂದು ಬೆಸುಗೆ ಆಗಬೇಕು, ಅಮ್ಮನ ಮಕ್ಕಳು ತಂಡಕ್ಕೆ ಸೇರಬೇಕು ಎಂಬುದಾಗಿ ನವದುರ್ಗಾ ಲೇಖನ ಯಜ್ಞ ಎಂಬ ಒಂದು ವಿಶಿಷ್ಟವಾದ ಧಾರ್ಮಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಅದೆಲ್ಲ ಈಗ ಆಗ್ತಾ ಇದೆ. ಈ ಒಂದು ನವದುರ್ಗಾ ಲೇಖನ ಯಜ್ಞದಲ್ಲಿ ನಮ್ಮ ಮಾಧ್ಯಮದ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಇರುವ ಭಕ್ತರು ನೀವು ಈಗಾಗಲೇ ಲೇಖನವನ್ನು ಬರೆಯದಿದ್ದರೆ ಆ ಪುಸ್ತಕವನ್ನು ತೆಗೆದುಕೊಂಡು ನೀವು ನವದುರ್ಗಾ ಲೇಖನವನ್ನು 9 ದಿವಸ ಬರೆಯಿರಿ. ಬರೆಯುವುದರಿಂದ ನಿಮ್ಮ ಜೀವನದಲ್ಲಿ ಕೂಡ ಪರಿವರ್ತನೆ ಆಗ್ತದೆ, ನಿಮ್ಮ ಕಷ್ಟವನ್ನೆಲ್ಲ ಅಮ್ಮ ತಗೊಳ್ತಾರೆ ಎಂಬುದಾಗಿ ಹೇಳ್ತಾ, ನೀವು ಬರೆದ ಪುಸ್ತಕವನ್ನು ಸನ್ನಿಧಾನಕ್ಕೆ ಒಪ್ಪಿಸುವಾಗ ಶಿಲಾಸೇವೆಯ ಮೂಲಕ ಅಮ್ಮನ ಸನ್ನಿಧಿಗೆ ಒಪ್ಪಿಸಿ ನೀವು ಕಾಪುನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಗೊಳ್ಳಬೇಕು. ನಿಮ್ಮ ಹೆಸರು ಸನ್ನಿಧಾನದಲ್ಲಿ ಶಾಶ್ವತವಾಗಿ ಅಮೃತ ಶಿಲೆಯಲ್ಲಿ ಬರೆಯುವಂತಾಗಲು ಎಷ್ಟು ಶಿಲೆ ಕೊಡಬೇಕೆಂಬುದನ್ನು ನೀವು ಸನ್ನಿಧಾನದಿಂದ ತಿಳ್ಕೊಂಡು ಆ ಶಿಲಾಸೇವೆ ಮೂಲಕ ನಿಮ್ಮ ಪುಸ್ತಕವನ್ನು ನೀವು ಸನ್ನಿಧಾನಕ್ಕೆ ಅರ್ಪಿಸಬೇಕು. ಈ ಪುಸ್ತಕ ಅಂತ ಇಂಥ ಪುಸ್ತಕ ಅಲ್ಲ, ಇದೊಂದು ದೇವತೆ ನವದುರ್ಗ ಐಕ್ಯ ಸ್ವರೂಪಿಣಿ ಕಾಪು ಮಾರಿಯಮ್ಮ ನಿಮ್ಮ ಮನೆಗೆ ಬಂದು ಆ ಪುಸ್ತಕದಲ್ಲಿ ನಿಮ್ಮ ಹಸ್ತಾಕ್ಷರವನ್ನು ಪಡೆದುಕೊಂಡು ನಂತರ ಸನ್ನಿಧಾನಕ್ಕೆ ಬಂದು ಆ ಪುಸ್ತಕ ಅಮ್ಮನ ಸನ್ನಿಧಿಯಲ್ಲಿ ಸಾವಿರಾರು ವರ್ಷಗಳು ಉಳಿಯುವಂತೆ ಮಾಡುವ ಒಂದು ಭವ್ಯವಾದ ಕಾರ್ಯಕ್ರಮ. ಅಲ್ಲದೆ ಪ್ರತಿ ವರ್ಷ ವಿಜಯದಶಮಿಯಂದು ಆ ನೀವು ಬರೆದ ಹಸ್ತಾಕ್ಷರದ ಪುಸ್ತಕಕ್ಕೆ ವಾಗೀಶ್ವರಿ ಪೂಜೆ ನಡೆಯುತ್ತದೆ. ಇದೊಂದು ಶಾಶ್ವತ ಪೂಜೆ. ನಿಮ್ಮ ಆ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನು ಕಡೆಗೆ ನಮೂದಿಸಲಿಕ್ಕಿದೆ. ಅದರಲ್ಲಿ ಆ ಹೆಸರನ್ನು ನಾವು ಪ್ರತ್ಯೇಕವಾಗಿ ಇಟ್ಟು ಈ ಒಂದು 99,999 ನಾವು ಮುದ್ರಿಸಿದ ಪುಸ್ತಕ ಒಬ್ಬರಿಗೆ ಒಂದೇ ಪುಸ್ತಕ ಕೊಡ್ತಾ ಇದ್ದೇವೆ. ಈಗಾಗಲೇ ಅನೇಕ ಸಾವಿರ ಪುಸ್ತಕ ಹೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸನ್ನಿಧಾನದಲ್ಲಿ ಮಾತ್ರ ಇಡುವವರಿದ್ದೇವೆ. ಈ ಪುಸ್ತಕವನ್ನು ನೀವು ಆದಷ್ಟು ಬೇಗ ಪಡೆದುಕೊಂಡು ನೀವು ಲೇಖನ ಬರೆಯಿರಿ. ಆ ಪುಸ್ತಕ ಬರೆದ ಫಲವನ್ನು ನಾನು ಬಾಯಲ್ಲಿ ಹೇಳುವುದಕ್ಕಿಂತಲೂ ನೀವು ಬರೆದು ಅದನ್ನು ಅನುಭವಿಸಿ ಅಂತ ಹೇಳುತ್ತಾ, ನಿಮ್ಮ ಹೆಸರು ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಗೊಂಡು ಶಾಶ್ವತವಾಗಿ ಅಮ್ಮನ ಸನ್ನಿಧಿಯಲ್ಲಿ ಅಮೃತಶಿಲೆಯಲ್ಲಿ ಬರುವಂತಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ಕಾಪು ಹೊಸಮಾರಿಗುಡಿಯ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನವದುರ್ಗ ಲೇಖನ ಯಜ್ಞ ಸಮಿತಿ ಸೆಪ್ಟೆಂಬರ್ 3ರಂದು ಮಂಗಳಗೌರಿ ಪೂಜೆಯ ಮೂಲಕ ಉದ್ಘಾಟನೆ ಆಗಿತ್ತು. ಅದರಲ್ಲಿ ನಮ್ಮ ಒಂದು ಸಮಿತಿ ಪ್ರಾರಂಭ ಆಗಿತ್ತು. ಅಲ್ಲಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳನ್ನು ಮಾಡಿ ಅದರ ಬಗ್ಗೆ ಪ್ರಚಾರ ಮಾಡುವಂಥದ್ದನ್ನು ನಾವು ಮಾಡಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇವತ್ತು ಬರೆದಿದ್ದಾರೆ. ಈಗಾಗಲೇ ಕೆಲವರು ಬರೆದು ಕೊಟ್ಟಿದ್ದಾರೆ, ಇನ್ನು ಕೆಲವರು ಬರೆದು ಒಪ್ಪಿಸ್ತಾ ಇದ್ದಾರೆ. ಸೊ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡುವಂಥದ್ದು, ಯಾರೆಲ್ಲ ಬರೆದಂಥವರಿದ್ದಾರೆ, ಶಿಲಾಸೇವೆಯೊಂದಿಗೆ ಸಮರ್ಪಣೆ ಮಾಡಿದ್ದೀರಿ, ತಾವೆಲ್ಲರೂ ಫೆಬ್ರವರಿ 4ನೇ ತಾರೀಕಿಗೆ ನವಚಂಡಿಕಾ ಯಾಗದಲ್ಲಿ ಭಾಗವಹಿಸಬೇಕು. ಬೆಳಿಗ್ಗೆ 9 ಗಂಟೆಗೆ ಸಂಕಲ್ಪದಲ್ಲಿ ತಾವು ಭಾಗವಹಿಸಬೇಕು. ತಮ್ಮ ಬಂದವರ ಎಲ್ಲರ ಸಂಕಲ್ಪವನ್ನು ತಂತ್ರಿಗಳು ನವಚಂಡಿಕಾ ಯಾಗದ ಬಗ್ಗೆ ಮಾಡುವರಿದ್ದಾರೆ. ಆನಂತರ ಈ ಯಾಗದ ಪೂರ್ಣಾಹುತಿ 11 ಗಂಟೆ ನಡೀಲಿಕ್ಕಿದೆ. ಆ ಪುಸ್ತಕವನ್ನು ನಾವು ಬರೆದಂಥ, ನಿಮ್ಮ ಹಸ್ತಾಕ್ಷರದಲ್ಲಿ ಬರೆದ ಪುಸ್ತಕವನ್ನು ಮತ್ತೊಮ್ಮೆ ವಾಗೀಶ್ವರಿ ಪೂಜೆಯ ಮಾಡಿ ಮಾರಿಯಮ್ಮನಿಗೆ, ಕಾಪು ಮಾರಿಕಾಂಬ ದೇವಿಗೆ ಅದನ್ನು ಸಮರ್ಪಿಸುವಂಥ ಒಂದು ಪೂಜೆಯು ನವಚಂಡಿಕಾ ಯಾಗ ಆದಮೇಲಿದೆ. ಫೆಬ್ರವರಿ 25ರಿಂದ ಬ್ರಹ್ಮಕಲಶ ಪ್ರಾರಂಭ ಆಗ್ತದೆ. ಅದರ ಮೊದಲು ನಮ್ಮವರು ಬರೆದಂಥ ನವದುರ್ಗ ಲೇಖನವನ್ನು ಬರೆದಂಥ ಪುಸ್ತಕವನ್ನು ದೇವಸ್ಥಾನದಲ್ಲಿ ಪೌಳಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯಕ್ರಮವೂ ಇದೆ. ಆದಷ್ಟು ಶೀಘ್ರದಲ್ಲಿ ಪುಸ್ತಕವನ್ನು ಬರೆದು ತಾವು ಸಮರ್ಪಿಸಬೇಕು.
ನವದುರ್ಗಾ ಲೇಖನ ಯಜ್ಞದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗ 1999 ಕೆಲವೇ ಪುಸ್ತಕಗಳು ಉಳಿದಿದೆ. ಇತಿಹಾಸದಲ್ಲಿ ಮತ್ತೊಮ್ಮೆ ಜನರಿಗೆ ಇದು ಬರೆಯುವಂಥ ಅವಕಾಶ 1999 ಪುಸ್ತಕ ಮುಗಿದರೆ ಆಮೇಲೆ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ಕೆಲವೇ ಪುಸ್ತಕ ಉಳಿದದ್ದನ್ನು ತಾವು ಪಡೆದುಕೊಂಡು ಪುಸ್ತಕವನ್ನು ಬರೆದು ಅಮ್ಮನಿಗೆ ಸಮರ್ಪಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಮತ್ತು ಯಾರೆಲ್ಲ ಬರೆದವರು ತಪ್ಪದೆ, ಇದೊಂದು ಸುವರ್ಣವಾದ ಅವಕಾಶ, ನಾವು ಅಮ್ಮನಿಗೆ ನವಚಂಡಿಕಾ ಯಾಗವನ್ನು ಮೂಲಕ ಅದನ್ನು ಸಮರ್ಪಿಸುವಂಥ ಕೆಲಸ. ಫೆಬ್ರವರಿ 4ನೇ ತಾರೀಕು 9 ಗಂಟೆಗೆ ಸಂಕಲ್ಪದಲ್ಲಿ ಬಂದು 11 ಗಂಟೆ ಪೂರ್ಣಾಹುತಿಯಲ್ಲಿ ಭಾಗವಹಿಸಿ, ವಾಗೀಶ್ವರಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರೂ ಹೋಗಬೇಕು ಅಂತ ವಿನಂತಿಸ್ತಾರೆ. ನಾನು ಇರುವುದು ಮಂಗಳೂರಿನಲ್ಲಿ. ನಾನು ಯಾವಾಗಲೂ ಒಮ್ಮೆ ಟಿ ವಿ ನೋಡೋದು, ಆಧ್ಯಾತ್ಮಿಕ ವಿಷಯ ಟಿ ವಿನಲ್ಲಿ ನೋಡುವುದು ನನ್ನೊಂದು ಹವ್ಯಾಸ. ಹಾಗೆ ಒಂದು ದಿನ ನಾನು ಟಿ ವಿ ಆನ್ ಮಾಡುವಾಗ ಇಲ್ಲಿ ಪುಸ್ತಕ ಯಜ್ಞದ್ದು ಒಂದು ದೊಡ್ಡ ಮೀಟಿಂಗ್ ಆಗ್ತಿತ್ತು, ದೊಡ್ಡ ಗಣ್ಯರದ್ದು. ನೋಡಿದೆ, ತುಂಬ ಹೊತ್ತಿತ್ತು. ನೋಡಿ ನನಗೆ ಏನೋ ಒಂದು ಪ್ರೇರಣೆ ಆಯಿತು. ನೀನು ಯಾಕೆ ಮಾಡಬಾರದು ಪುಸ್ತಕ ಯಜ್ಞದ್ದಂತೂ ಕೆಲಸ, ದೇವಿಯ ಸೇವೆ ಮಾಡಬಾರದು ಅಂತೆ ನಾನು ನನ್ನ ಅರ್ಧಾಂಗಿ ಹತ್ರಲ್ಲೂ ಹೇಳಿದೆ ಹೀಗೆ ಮಾಡುವಂತ. ಅವಳದ್ದು ಒಪ್ಪಿಗೆ ಸಿಕ್ತು. ನಾನು ಎಲ್ಲ ಪ್ಲಾಟಿನ ನಮ್ಮ ಹಿಂದೂ ಸಮಾಜ ಬಾಂಧವರ ಹತ್ರ ಹೋಗಿ ಕೇಳಿದೆ. ತುಂಬ ಮಂದಿ, ಒಂದು 24 ಜನ ನನ್ನ ಪುಸ್ತಕ ಯಜ್ಞದ ಪುಸ್ತಕ ತೆಗೊಳ್ಳಿಕ್ಕೆ ತಯಾರಾದರು. ಸೊ ನಾನು ಆಮೇಲೆ ಇಲ್ಲಿ ಬಂದು ನಮ್ಮ ಭಗಿನಿಯರ ಹತ್ರ ಕೇಳಿದೆ ಹೇಗೆ ಏನು ಅಂತ. ಟಿ ವಿಯಲ್ಲಿ ನೋಡಿದ್ದನ್ನು ಅದು ಮಾಡಲಿಕ್ಕಾಗೋದಿಲ್ಲ. ಅವರಿಂದ ನನಗೆ ತುಂಬ ಸಲಹೆ ಸಿಕ್ಕಿತು. ದೇವರ ಸೇವೆ ಮಾಡುವ ಆಲೋಚನೆ ಮಾಡಿ ನಾನು ಒಂದು ಪುಸ್ತಕ ಬರೆಯಿಸುವ ಪ್ರಯತ್ನವನ್ನು ಅವರೇ ನನ್ನಿಂದ ಮಾಡಿಸಿದರು. ಸಾನ್ನಿಧ್ಯದ ಸ್ಥಿರತೆಗೋಸ್ಕರವಾಗಿ ಮತ್ತು ಎಲ್ಲ ಭಕ್ತ ವರ್ಗದವರಿಗೂ ಶ್ರೇಯಸ್ಸು, ಅಮ್ಮನ ಅನುಗ್ರಹ ಸಿಗಬೇಕು ಎನ್ನುವಂತಹ ಮೂಲ ಉದ್ದೇಶವನ್ನು ಕೂಡ ಇಟ್ಟುಕೊಂಡು ನವದುರ್ಗಾ ಲೇಖನ ಯಜ್ಞ ಎನ್ನುವಂತಹ ದೊಡ್ಡ ಒಂದು ಕ್ರಿಯೆಯನ್ನು ಆರಂಭಿಸಿದ್ದುಂಟು. ಈ ಒಂದು ನವದುರ್ಗಾ ಲೇಖನ ಯಜ್ಞದ ಪೂರ್ಣಾಹುತಿ ಯಾವಾಗ ಅಂತ ಕೇಳಿದರೆ ಫೆಬ್ರವರಿ 4ನೇ ತಾರೀಕಿನಂದು 3 ಮತ್ತು 4 ತಾರೀಕು 4ನೇ ದಿನಾಂಕದಂದು ನವದುರ್ಗಾ ಲೇಖನ ಯಜ್ಞದ ಪರಿಸಮಾಪ್ತಿ ಪೂರ್ಣಾಹುತಿ ಎನ್ನುವಂತಹದ್ದಾಗ್ತದೆ. ಯಾವ ಆಹುತಿಯನ್ನು ಕೊಡುವುದರಿಂದ ಮಾಡಿದ ಯಜ್ಞ ಪೂರ್ಣತೆಗೆ ಬರ್ತದೋ ಆ ಆಹುತಿಗೆ ಪೂರ್ಣಾಹುತಿ ಅಂತ ಹೆಸರು. ನಾವೆಲ್ಲ ಬರೆದಿರುವಂತಹ ಲೇಖನ ಎನ್ನುವ ಯಜ್ಞದ ಪೂರ್ಣತೆ ಯಾವಾಗ ಬರುತ್ತೆ ಅಂತ ಕೇಳಿದರೆ 4ನೇ ತಾರೀಕಿನಂದು ನಡೆಯುವಂತಹ ನವಚಂಡಿ ಯಾಗದಂದು ನಾವು ಅಮ್ಮನಿಗೆ ಕೊಡುವಂತಹ ಯಾವ ಆಹುತಿ ಇದೆ ಆ ಆಹುತಿಯಿಂದ ಇಲ್ಲಿಯ ತನಕ ನಾವು ಬರೆದಂತಹ ಲೇಖನದ ಪೂರ್ಣತೆ ಎನ್ನುವಂತಹದ್ದು ಬರ್ತದೆ. ಈ ಸಂದರ್ಭದಲ್ಲಿ ಒಂದು ಪಕ್ಷ ದೇವರ ಅಮ್ಮನ ಭಕ್ತರಾಗಿದ್ದುಕೊಂಡು ಅನನ್ಯವಾಗಿ ಸೇವೆ ಮಾಡಿದವರಾಗಿದ್ದುಕೊಂಡು ನವದುರ್ಗಾ ಲೇಖನವನ್ನು ಬರೆದವರು, ಬರೆಯದೇ ಇದ್ದವರು, ಈ ಯಜ್ಞಕ್ಕೆ ಬರಬೇಕು ಅಂತ ಮನಸ್ಸಿನಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದವರು, ಅನಿವಾರ್ಯ ಕಾರಣದಿಂದ ಮತ್ತು ಗಂಭೀರ ಕಾರಣದಿಂದ ಒಂದು ಪಕ್ಷ ಬರಲಿಕ್ಕೆ ಆಗಲಿಲ್ಲ ಎನ್ನುವುದಿದ್ರೂ ಕೂಡ ಅವರು ಯಾರೂ ಕೂಡ ಬೇಸರಿಸಬೇಡಿ. ನಿಮ್ಮೆಲ್ಲರ ಸಂಕಲ್ಪವನ್ನು ತಕ್ಕೊಂಡು ನಾವು ಇಲ್ಲಿ ಅಮ್ಮನಲ್ಲಿ ಪ್ರಾರ್ಥಿಸಲಿಕ್ಕುಂಟು. ಲೋಕಾ ಸಮಸ್ತ ಸುಖಿನೋ ಭವಂತು ಎನ್ನುವ ನಿಟ್ಟಿನಲ್ಲಿ ಎಲ್ಲರಿಗೂ ಶ್ರೇಯಸ್ಸಾಗುವ ಹಾಗೆ ನಾವಿಲ್ಲಿ ಪ್ರಾರ್ಥಿಸಲಿಕ್ಕುಂಟು. ಒಂದು ಪಕ್ಷ ಅನಿವಾರ್ಯ ಕಾರಣದಿಂದ ಕರ್ತವ್ಯದಿಂದಾಗಿ ಬರ್ಲಿಕ್ಕೆ ಆಗದೆ ಇದ್ದವರು ಕೂಡ ಆ ದಿವಸದಂದು ನೀವು ಮನೆಯಲ್ಲಿಯೇ ತುಪ್ಪದ ದೀಪವನ್ನು ಹಚ್ಚಿ ಆ ಸಮಯದಂದು ಕಣ್ಮುಚ್ಚಿ ಅಮ್ಮನನ್ನು ಪ್ರಾರ್ಥಿಸಿಕೊಳ್ಳಿ, ಅಮ್ಮನನ್ನು ಧ್ಯಾನಿಸಿಕೊಳ್ಳಿ. ನಿಮ್ಮ ಹೃದಯದಲ್ಲಿ ಬಂದಮ್ಮ ಕೂರ್ತಾಳೆ, ನಿಮಗೆಲ್ಲ ಅನುಗ್ರಹಿಸ್ತಾಳೆ. ಅಮ್ಮನ ಹೆಸರು ಯಾರೆಲ್ಲ ಭಕ್ತ ವರ್ಗದವರು ಬರೆದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಾಕ್ಷಾತ್ ಅಮ್ಮನೇ ರಕ್ಷೆಯಾಗಿ ನಿಲ್ಲಬೇಕು, ಸಾಕ್ಷಾತ್ ಅಮ್ಮನೇ ಅನುಗ್ರಹಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಫೆಬ್ರವರಿ 4ನೇ ತಾರೀಕಿನ ನವಚಂಡಿ ಯಾಗದಲ್ಲಿ ಭಾಗವಹಿಸೋಣ. ನಾವೆಲ್ಲರೂ ಕೂಡ ಬರೆದಂತಹ ಪುಸ್ತಕದ ಅರ್ಪಣೆಯನ್ನು ಬಹಳಷ್ಟು ಭಕ್ತರು ಕೂಡ ಅರ್ಪಣೆ ಮಾಡಿದ್ದಾರೆ. ಇನ್ನೂ ಹಲವು ಭಕ್ತರು ಅರ್ಪಣೆ ಮಾಡಲಿಕ್ಕಿದ್ದಾರೆ. ಇನ್ನೂ ಹಲವಷ್ಟು ಭಕ್ತಾದಿಗಳು ನಾವು ಬರೀಬೇಕು ಎನ್ನುವಂತಹ ಹಂಬಲವನ್ನು ಬೇರೆ ತೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಾಪು ಮಾರಿಯಮ್ಮ ಇವತ್ತು ನಮ್ಮೆಲ್ಲರ ಬದುಕಿನ ಆರಂಭಕ್ಕೆ
ನಮ್ಮಿಂದ ಒಂದಷ್ಟು ಹೆಸರುಗಳನ್ನು ಭರಿಸ್ತಾ ಇದ್ದಾಳೆ. ನಮಗೆ ಆ ನಿಟ್ಟಿನಲ್ಲಿ ಬೇಕಾಗಿರುವಂತಹ ಅನುಗ್ರಹವನ್ನು ಕೂಡ ರಕ್ಷಣಾತ್ಮಕವಾಗಿ ಕೊಡ್ತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರೋಣ. ಫೆಬ್ರವರಿ 4ನೇ ತಾರೀಕಿನಂದು ನಾವೆಲ್ಲರೂ ಕೂಡ ನವಚಂಡಿ ಯಾಗಕ್ಕೆ ಸೇರಿಕೊಂಡು ನಾವೆಲ್ಲರೂ ಪೂರ್ಣಾಹುತಿಯ ಪ್ರಸಾದವನ್ನು ಸ್ವೀಕರಿಸೋಣ. ನಮ್ಮ ಬದುಕನ್ನು ಸಾರ್ಥಕಪಡಿಸೋಣ. ಕಾಪು ಅಮ್ಮನ ಅನುಗ್ರಹವನ್ನು ಎಲ್ಲರೂ ಕೂಡ ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.